ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನೀಟ್ ಪರೀಕ್ಷೆ ವಿಚಾರವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ ಎಂದು ಆರೋಪಿಸಿ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಘಟಕ ಕಾರವಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿ ವಿದ್ಯಾರ್ಥಿಗಳ ಹೋರಾಟವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಎಂದು ವಿಪಕ್ಷಗಳ ವಿರುದ್ಧ ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ನೀಟ್ ಪರೀಕ್ಷೆ ವಿಚಾರವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲಾಗುತ್ತದೆ ಎಂದು ಆರೋಪಿಸಿ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ನಾಯಕರು, ನೀಟ್ ಪರೀಕ್ಷೆಯ ಅಕ್ರಮಗಳನ್ನು ನೆಪವಾಗಿಟ್ಟುಕೊಂಡು ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಹಾಗೂ ಇತರ ವಿರೋಧ ಪಕ್ಷಗಳು ದೇಶದಲ್ಲಿ ಅಸ್ಥಿರತೆ ಸೃಷ್ಟಿಸಲು ಯತ್ನಿಸುತ್ತಿವೆ ಎಂದು ಆರೋಪಿಸಿದರು. ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಕ್ರೋಚ್ ತಂಡಕ್ಕೆ, ದೇಶ ವಿರೋಧಿಗಳಿಗೆ ಪ್ರತಿಭಟನೆಯನ್ನ ಮಾಡಬೇಕಾದಂತ ಮೊದಲು ಈ ಹೋರಾಟ ಆರಂಭ ಆದಂತ ಸಂದರ್ಭದಲ್ಲಿ ಜಂತರ್ ಮಂತರದಲ್ಲಿ ಆ ಜಿರಳೆಯ ಮೀಸೆ ಮಾತ್ರ ಇಲ್ಲಿ ಬಂತು. आम आदमी पक्षಕ್ಕೆ, आम आदमी पक्षಕ್ಕೆ, ಮಾನ್ಯ ನರೇಂದ್ರ ಮೋದಿ ಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಇರಲೇ ಕಾಂಗ್ರೆಸ್ ಪಕ್ಷಕ್ಕೆ, ಇರಲೇ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿಯ ಹೋರಾಟ. ವಿದ್ಯಾರ್ಥಿಗಳ ನೈಜ ಹೋರಾಟವನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಾಗ್ದಾಳಿ ನಡೆಸಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಬಿಜೆಪಿಗೂ ವಿಷಾದವಿದೆ. ಈ ಪ್ರಕರಣದ ಕುರಿತು ಕೇಂದ್ರ ಸರ್ಕಾರ ಪಾರದರ್ಶಕ ತನಿಖೆ ನಡೆಸುತ್ತಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದೆ ಎಂದು ಹೇಳಿದರು. ಈ ವೇಳೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ಬಿಜೆಪಿ ನಾಯಕರು ಟೀಕಿಸಿದರು. ರಾಜ್ಯದಲ್ಲಿ ರೈತರು, ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ಸಮಸ್ಯೆಗಳಿರುವಾಗ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ರಾಜಕೀಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ನಾಗರಾಜ್ ನಾಯ್ಕ್ ಸೇರಿದಂತೆ ಹಲವು ನಾಯಕರು ಮಾತನಾಡಿದರು. ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಕೆಜಿ ನಾಯ್ಕ್, ಜಿಲ್ಲಾ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಿರೋಧ ಪಕ್ಷಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಜನತಾ ಪಕ್ಷ, ಈಗ ಸಮಾಜವಾದಿ ಪಕ್ಷ, ಹೀಗೆ ಅನೇಕ ರೈತ ಪಕ್ಷ, ಜನತಾ ಪಕ್ಷ ಅಂತ ಇತ್ತು, ಹಿಂದೆ ಜನತಾ ದಳ ಅಂತ ಇತ್ತು, ಎಲ್ಲ ಸ್ವಾಗತಾರ್ಹ. ಆ ಪಕ್ಷದ ಹೆಸರಿನ ಬಗ್ಗೆ ನಮಗೆ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಅದೇ ರೀತಿ ಜಿರಳೆ ಜನತಾ ಪಾರ್ಟಿ ಅಂದ್ಕೊಂಡು ಹೆಸರಿಟ್ಟು ಈಗ ನಾಳೆಗೆ ಮತ್ತೊಂದು 100 ಹುಡುಗರು ತಯಾರಾಗ್ತಾರೆ. ಮಾಸ್ಕಿಟೋ ಜನತಾ ಪಾರ್ಟಿ ಅಂತ ಇಡ್ತಾರೆ. ನೀವು ಒಪ್ತೀರ ಅದನ್ನ? ಇನ್ನು ಸ್ವಲ್ಪ ದಿನ ಬಿಟ್ಟು ಓತಿಕಾಡ್ ಜನತಾ ಪಾರ್ಟಿ ಅಂತ ಇಡ್ತಾರೆ. ನಮ್ಮ ಗುರುಗರು ಹೇಳಿದ್ರು, ಯಾವುದು ಹೆಗ್ಗೋಡ ಜನತಾ ಪಾರ್ಟಿ. ಹೆಗ್ಗಡ ಅಲ್ಲ, ಈ ದೊಡ್ಡ ಮಂಗಕ್ಕೆ ಹೆಗ್ಗೋಡ ಅಂತಾರೆ. ಹೆಗ್ಗೋಡ ಜನತಾ ಪಾರ್ಟಿ ಅಂತ ಹೇಳ್ತಾರೆ, ಹೆಗ್ಗಣ ಜನತಾ ಪಾರ್ಟಿ. ಇದೆಲ್ಲ ಏನ್ರಿ? ಈ ಹೆಸರೇ ಸೂಚಿಸ್ತದೆ ಅನ್ನ ಬೆಂದಿದೆ ಅಂತ ನೋಡ್ಲಿಕ್ಕೆ ಇಡೀ ಮಡಕೆ ಅನ್ನವನ್ನು ಉಂಡು ನೋಡ್ಬೇಕಂತ ಇಲ್ಲ, ಒಂದು ಅಗಳನ್ನು ಅಡಿಸಿದ್ರೆ ಗೊತ್ತಾಗ್ತದೆ. ಹಾಗೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರನ್ನ ಕೇಳಿದಾಗಲೇ ನಮ್ಮಲ್ಲಿ ಆ ಸ್ಥಾನಿಕ ಭಾಷೆಯಲ್ಲಿ ಮಾತನಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಏನಂತ ಹೇಳಿದ್ರೆ, ಸ್ಥಾನಿಕ ಭಾಷೆಯಲ್ಲಿ ಮಾತಾಡೋದು. ಈ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಇದ್ದವರೆಲ್ಲ ಯಾರು ಕೇಳಿದ್ರೆ ಈ ಹೆಕ್ಕ ತಿನ್ನುವರೇ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಏನು ನೀಟ್ ವಿಷಯದಲ್ಲಿ ಜಂತರ್ ಮಂತರದಲ್ಲಿ ನಡೆದಂಥ ಒಂದು ದುರ್ಘಟನೆಯ ವಿರುದ್ಧವಾಗಿ ಮತ್ತು ಸಂವಿಧಾನದ ಮೇಲೆ ವಿಶ್ವಾಸವನ್ನ ಇಟ್ಟಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹೀಗಾಗಿ ಇವತ್ತು ನಾವು ನಮ್ಮ ಜಿಲ್ಲೆಯಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ. ನೀಟ್ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಬಹುದಿತ್ತು. ಆ ಪ್ರತಿಭಟನೆಯನ್ನ ಆವಾಗ ಮಾಡದೆ ಈಗ ಅಂದ್ರೆ ಆ ಸಂದರ್ಭದಲ್ಲಿ ಅವರು ವಿದೇಶಕ್ಕೆ ಹೋಗಿದ್ರು ಎನ್ನುವಂತ ವಿಷಯವನ್ನ ನಾನು ತಿಳ್ಕೊಂಡಿದ್ದೆ. ಈಗಾದರೂ ಸಹ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇಲ್ಲ. ಜಿರ್ಲೆ ಪಕ್ಷ ಮತ್ತು ಕೇಜ್ರಿವಾಲ್ ಅವರ ಪಕ್ಷ
ಬೇರೆ ಬೇರೆ ಪಕ್ಷಗಳ ಹೋರಾಟದಲ್ಲಿ ತಾವು ಮುಂಚೂಣಿಯಲ್ಲಿರಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸನ್ಮಾನ್ಯ ಮೋದಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಎಂಥ ಸಂದರ್ಭದಲ್ಲೂ ನಾವು ಯುವಕರ ವಿರುದ್ಧ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ, ಯುವಕರ ಪರವಾಗಿ ನಿಲ್ತೇವೆ ಮತ್ತು ನೀಟ್ ಪರೀಕ್ಷೆಯಲ್ಲಿ ಆದಂಥ ಒಂದು ಗೊಂದಲವನ್ನ ಸರಿಪಡಿಸೋದ್ರ ಬಗ್ಗೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ತಾನು ಮಾಡ್ತೇನೆ ಅನ್ನುವಂಥ ಮಾತನ್ನ ಹೇಳಿದಂಥ ಈ ಒಂದು ಸಂದರ್ಭದಲ್ಲೂ ಸಹ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಆಡಳಿತವನ್ನ ಮಾಡದೆ ಈ ರೀತಿಯ ಕೆಟ್ಟ ಕೆಟ್ಟ ಹೋರಾಟಗಳನ್ನ ಮಾಡಿ ಜನರನ್ನ ಸಮಸ್ಯೆಗೆ ಸಿಲುಕಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷವರು ಮಾಡುವುದನ್ನ ನಾನು ವೈಯಕ್ತಿಕವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಅದನ್ನ ವಿರೋಧಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಮ್ ಆದ್ಮಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಉತ್ತರ ಕನ್ನಡದ ಘಟಕದಿಂದ ಇವತ್ತು ಈ ಕಾಕ್ರೋಚುಗಳು ಏನು ಜಂತರ್ ಮಂತರದಲ್ಲಿ ಅಪದ್ದಾಪವನ್ನ ಎಸಗುತ್ತಾ ಇದ್ದಾವೆ, ರಾಷ್ಟ್ರ ವಿದ್ರೋಹಿ ಕೆಲಸಗಳಲ್ಲಿ ತೊಡಗ್ತಾ ಇದ್ದಾವೆ, ಅವುಗಳ ವಿರುದ್ಧ ಒಂದು ಪ್ರತಿಭಟನೆಯನ್ನ ಬಹಳ ಯಶಸ್ವಿಯಾಗಿ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನೀಟ್ ಹಗರಣದಲ್ಲಿ ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಪ್ರತಿಭಟನೆಯನ್ನೇ ಮಾಡಬಾರದು ಅಂತ ಹೇಳೋದಿಲ್ಲ. ಯಾವ ಪ್ರತಿಭಟನೆಯೂ ಸಹಿತ ಶಾಂತಿಯುತವಾಗಿ ಮಾಡಬೇಕು, ಸರ್ಕಾರಕ್ಕೆ ಅಹವಾಲನ್ನ ಸಲ್ಲಿಸಬೇಕು. ಖಂಡಿತವಾಗಿ ಅದನ್ನ ಒಪ್ತೇನೆ. ಒಂದು ಕೈಯಲ್ಲಿ ಸಂವಿಧಾನವನ್ನು ಹಿಡಿಯುತ್ತಾ ಇನ್ನೊಂದು ಕೈಯಲ್ಲಿ ಕಲ್ಲನ್ನು ಹಿಡ್ಕೊಳ್ತಾ ಈ ಏನು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ, ಪೊಲೀಸರಿಗೆ, ಪತ್ರಕರ್ತರಿಗೆ, ಇವರಿಗೆಲ್ಲ ಏನು ಹಲ್ಲೆ ವಗೇರೆ ಮಾಡ್ತಾ ಇದ್ದಾರೆ, ಇದನ್ನ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಈ ದೇಶ ಸಂವಿಧಾನದ ಪ್ರಕಾರ ನಡಿಬೇಕೇ ಹೊರತು ಶಾರಿಯತ್ತನ ಪ್ರಕಾರ ನಡೀತಕ್ಕಂತಹದ್ದಲ್ಲ. ಸಂವಿಧಾನ ಮತ್ತು ಶಾರಿಯತ್ತನ್ನ ಎರಡರಲ್ಲಿ ಯಾವುದನ್ನ ಒಪ್ಕೊಳ್ಬೇಕು ಅಂತ ಕೇಳಿದ್ರೆ ನಾವು ಸಂವಿಧಾನವನ್ನೇ ಒಪ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಿರ್ಮಿಸಲ್ಪಟ್ಟಿರುವಂತಹ ಸಂವಿಧಾನವನ್ನ ಭಾರತೀಯ ಜನತಾ ಪಕ್ಷ ಎಂದು ಒಪ್ಕೊಳ್ತದೆ. ಪಾರ್ಲಿಮೆಂಟ್ ಅನ್ನ ಚೂರು ಮಾಡ್ತೀವಿ, ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಹೀಗೆ ಇಲ್ಲ ಸಲ್ಲದ ನೀಟಿನ ಹಗರಣದ ಏನು ಪ್ರತಿಭಟನೆ ಇವತ್ತು ಆರ್ಟಿಕಲ್ 370 ವಿರೋಧಿಸುವುದು ಅಂದ್ರೆ ಅದರ ಪುನಃ ತರಬೇಕು ಅಂತ ಹೇಳಿ, ಮತ್ತೆ ಕಾಶ್ಮೀರಕ್ಕೆ ಸ್ವಾಯತ್ತತೆಯನ್ನು ಕೊಡಬೇಕಂತ ಹೇಳುವುದು, ಅಥವಾ ಇನ್ನಿತರ ಘೋಷಣೆಗಳನ್ನ ಕೂಗುವಂತದ್ದು, ರಾಮನ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಹೀಗೆ ಹಿಂದೂ ವಿರೋಧಿ, ಭಾರತ ವಿರೋಧಿ ಪ್ರತಿಭಟನೆ ಆಗ್ತಾ ಇದೆ. ಅದನ್ನ ಭಾರತೀಯ ಜನತಾ ಪಕ್ಷ ಇವತ್ತು ಅದನ್ನ ಖಂಡಿಸ್ತದೆ. ನಮ್ಮ ಪಕ್ಷದ ನೇತೃತ್ವದಲ್ಲಿ ಇವತ್ತು ನಮ್ಮ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟರ್ ಅವರು ಮತ್ತು ಇನ್ನಿತರ ಹಿರಿಯರ ನೇತೃತ್ವದಲ್ಲಿ ಇವತ್ತು ಯಶಸ್ವಿಯಾಗಿ ಈ ಪ್ರತಿಭಟನೆಯನ್ನ ನಾವು ಇಲ್ಲಿ ಮಾಡಿದ್ದೇವೆ. ಜಿರಳೆ ಮಾತ್ರ ಅಂತ ಅನ್ಕೊಂಡಿದ್ವಿ ನಾವು. ಜಿರಳೆ ನಂತರ ಇಲಿ ಬಂತು, ಆಪ್ ಮಫ್ಲರ್ ಹಾಕೊಂಡು ಅದು ಬಂದೋಯ್ತು. ಹೆಗ್ಗಣ ಬಂದಿದ್ದು ಆಮೇಲೆ ಸರ್, ಹೆಗ್ಗಣ ಆಮೇಲೆ ಬಂತು, ರಾಹುಲ್ ಗಾಂಧಿ ಬಂದಿದ್ದು ಕೊನೆಗೆ. ಹಾಗಾಗಿ ಒಂದೊಂದೇ ಆಗಿ ಕ್ರಿಮಿ ಕೀಟಗಳೆಲ್ಲ ಹೊರಗಡೆ ಬಂದು ಈ ಪ್ರತಿಭಟನೆಯನ್ನ ಮಾಡಿರೋದನ್ನು ನಾವು ನೋಡಿದ್ದೀವಿ. ಅವರ ಇಕೋಸಿಸ್ಟಮ್, ಅವರ ಷಡ್ಯಂತ್ರ, ಅವರ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅಥವಾ ರಾಹುಲ್ ಗಾಂಧಿ ಅವ್ರದ್ದು ಹೈಜಾಕ್ ಮಾಡುವ ಒಂದು ತಂತ್ರ ಆಗಿತ್ತೋ ಏನೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ನಮಗೆ ಆ ಸಂಗತಿ ಬಗ್ಗೆ, ನೀಟ್ನ ವಿಷಯದಲ್ಲಿ ಆಗಿರೋದ್ರ ಬಗ್ಗೆ ನಮ್ಗೆ ಬೇಜಾರಿದೆ. ಮಕ್ಕಳು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರ ಫ್ಯಾಮಿಲಿ ಮತಿಯನ್ನು ಪಾರದರ್ಶಕವಾಗಿ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಹೇಳಿದ್ದಾರೆ. ರಕ್ಷಾ ಮಂತ್ರಿಗಳು ಸಹಿತ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳು, ಯುವ ಜನತೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳ್ಬೇಕು, ಅವರ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಹೇಳೋದ್ರ ಬಗ್ಗೆ ನಮ್ಮೆಲ್ಲ ಪ್ರಮುಖ ನಾಯಕರುಗಳು ಮಾತಾಡಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಆಗ್ರಹಿಸ್ತಾ ಇರುವಂಥದ್ದು ಅದೇನೆ. ಯುವ ಜನತೆಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗಬೇಕು, ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಚೆನ್ನಾಗಿ ನೀಟ್ ಅಂತ ಪರೀಕ್ಷೆ ಇರಲಿ, ಯಾವುದೇ ಪರೀಕ್ಷೆ ಇರಲಿ, ಅದಾಗಬೇಕಾಗಿದ್ದು ಸರಿಯಾದ ಕ್ರಮ. ಅದ್ರ ಬಗ್ಗೆ ಹೋರಾಟದ ಬಗ್ಗೆ ನಮ್ದೇನು ಡೆಮಾಕ್ರಸಿಯಲ್ಲಿ ಪ್ರತಿಭಟನೆ ಮಾಡೋದ್ರ ವಿರುದ್ಧವಾಗಿ ನಾವಿಲ್ಲ. ಆದರೆ ಪ್ರತಿಭಟನೆಯನ್ನು ಯಾವ ರೀತಿ ರಾಜಕೀಯ ತಂತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್, ಕಾಕ್ರೋಚ್ ಮತ್ತು ಆಪ್ ಅನ್ನೋದು ಈಗ ಜನರಿಗೆ ಎಕ್ಸ್ಪೋಸ್ ಆಗಿ ಈಗ ಎಲ್ರಿಗೂ ಜನರಿಗೆ ಅದು ಗೊತ್ತಾಗ್ತಾ ಇದೆ. ಆ ಷಡ್ಯಂತ್ರದ ಭಾಗವಾಗಿ ಒಂದೊಂದೇ ಬಂತು. ನೀವೆಲ್ಲರೂ ಹೇಳಿದ್ರಿ, ಜಿರಳೆ ಆದಮೇಲೆ ಇಲಿ, ಇಲಿ ಆದ್ಮೇಲೆ ಹೆಗ್ಗಣ, ಈ ತರ ಬಂದು ಪ್ರತಿಭಟನೆಯನ್ನು ಮಾಡಿರೋದನ್ನು ನೋಡಿದ್ದೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆಗದೇ ಇರುವಂತಹ ಡ್ರಗ್ಸ್ ಇತ್ಯಾದಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿನ ಮುಖ್ಯಮಂತ್ರಿಗಳು ಕಾದು ಮುಖ್ಯಮಂತ್ರಿಗಳಾಗಿರೋರು ಕೂಡ ದೆಹಲಿಗೆ ಹೋಗಿ ಕೂತಿದ್ರು, ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆದರೆ ಇಲ್ಲಿ ಏನಾಗ್ತಾ ಇದೆ, ಕರ್ನಾಟಕದಲ್ಲಿ
ನಾವ್ಯಾರೋ ಮಾತಾಡುವಾಗ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಇವತ್ತಿನ ಮಳೆ ಅಭಾವದ ಎಲ್ಲದ ಕಾರಣಕ್ಕಾಗಿ ರೈತರು ಪರಿತಪಿಸ್ತಾ ಇರುವಂತ ಸಂದರ್ಭದಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳೋದು ಮುಖ್ಯ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ಹೋಗಿ ಕೂತಿದ್ದಾರೆ, ಅಥವಾ ಮಂತ್ರಿಮಂಡಲದ ಗಜಪ್ರಸವದ ಕಾರಣಕ್ಕಾಗಿ ಅಲ್ಲಿದ್ದಾರೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯವರು ಯಾರ್ಯಾರಿದ್ದಾರೆ ನನಗೂ ಗೊತ್ತಿಲ್ಲ. ಗಿರಲೆ ಕಾಂಗ್ರೆಸ್ ಪಕ್ಷಕ್ಕೆ, ಆಮ್ ಆದ್ಮಿ ಪಾರ್ಟಿಗೆ, ನರೇಂದ್ರ ಮೋದಿಜಿಯವರ ವಿರೋಧಿಗಳಿಗೆ, ನರೇಂದ್ರ ಮೋದಿ ವಿರೋಧಿಗಳಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ.